ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದೃಶ್ಯಂ 3 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ರನ್ನಿಂಗ್ ಟೈಮ್ ಬಂದು ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಮೇ 21, 2026 ಬಿಡುಗಡೆಯಾಗಿದೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 250 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಇಲ್ಲಿ ತುಂಬ ಮೆಚ್ಚುಗೆ ಅಂತ ಪಡೆದಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಗೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಮೋಹನ್ ಲಾಲ್ ಹಾಗೂ ಮೀನಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 178 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಮತ್ತು ಬಜೆಟ್ ನೋಡಿದ್ರೆ 40 ಕೋಟಿಯಿಂದ 60 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ನೋಡಿದ್ರೆ, ಅಜಿತ್ ಅನ್ನೋ ವ್ಯಕ್ತಿ ಇರ್ತಾರೆ. ಅಜಿತ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಮತ್ತು ಜೋಸೆಫ್ ಕೂಡ ಇರ್ತಾನೆ. ಅಜಿತು ಹಾಗೂ ಜೋಸೆಫು ಇಬ್ಬರು ಅಣ್ಣ ತಮ್ಮಂದಿರಾಗಿರ್ತಾರೆ ಅಂತಲೇ ಹೇಳಬಹುದು. ಇಬ್ಬರು ಕೂಡ ಒಂದೇ ಕಡೆಯಿಂದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ದಿನಗಳ ನಂತರ ಜೋಸೆಫು ಅವರು ಪ್ರೀತಿಸಿದ ಹುಡುಗಿನ ಮದುವೆ ಕೂಡ ಮಾಡಿಕೊಂಡು ಒಂದು ಬೇರೆ ಕಡೆಗೆ ಜೀವನವನ್ನು ನಡೆಸ್ಕೊಳ್ಳೋಕೆ ಹೋಗ್ತಾ ಇರ್ತಾರೆ. ಮತ್ತು ಅಜಿತ್ ಏನು ಮಾಡ್ತಾನೆ ಅಂದರೆ, ಅವರಿಗೆ ಗೊತ್ತಿರೋದಿಲ್ಲ ಇವರು ತನ್ನ ಅಣ್ಣ ಮದುವೆ ಆಗಿದ್ದಾನೆ ಅಂತ. ಕೆಲವು ತಿಂಗಳ ನಂತರ ಅವರ ಒಂದು ಪ್ರೆಗ್ನೆನ್ಸಿ ಆಗಿರ್ತಾಳೆ. ಅವರ ಅಣ್ಣನ ಹೆಂಡ್ತಿ ಇಬ್ಬರು ಕೂಡ ಹೋಗಿದಾಗ ಅಲ್ಲಿ ತುಂಬ ಆಶ್ಚರ್ಯವಾಗುತ್ತದೆ. ಯಾಕಂದರೆ ಅವರ ಅಣ್ಣನೂ ಕೂಡ ಸಿಕ್ಬಿಡ್ತಾನೆ. ಅವರ ಅಣ್ಣನೂ ಕೂಡ ಸಿಕ್ಕಿದಾಗ ಈ ರೀತಿಯಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡ್ತಾನೆ. ಇಬ್ಬರು ಕೂಡ ಒಪ್ಕೊಂಡು ಸರಿ ಅಂತ ಹೇಳಿ ಇಬ್ಬರು ಕೂಡ ಒಪ್ಕೋತಾರೆ. ಮತ್ತು ಕೆಲವು ದಿನಗಳ ನಂತರ ಅವರ ತಂದೆ ತಾಯಿಗೂ ಕೂಡ ವಿಷಯ ಮುಟ್ಟಿಸ್ತಾರೆ. ಮತ್ತು ಅವರಿಬ್ಬರು ಕೂಡ ತಂದೆ ತಾಯಿನೂ ಕೂಡ ತುಂಬ ಖುಷಿಪಟ್ಟು ಕೆಲವು ಟೈಮ್ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಮ್ಮ ಮಗನೂ ಕೂಡ ಹುಟ್ಬಿಟ್ಟಿದ್ದಾನೆ ಅಂಥೇಳಿ ಅವರನ್ನು ಕೂಡ ಅಕ್ಸೆಪ್ಟ್ ಮಾಡಿ ಮತ್ತು ಮದುವೆನೂ ಕೂಡ ಮಾಡ್ತಾರೆ ಹೊಸದಾಗಿ ಅವರ ಫ್ಯಾಮಿಲಿ ಫಂಕ್ಷನ್ನೆಲ್ಲ ಕೂಡ. ಮತ್ತು ತುಂಬ ಸಂಭ್ರಮಿಸ್ತಾ ಮತ್ತು ಅವರ ಜೊತೆ ಏನೇನೆಲ್ಲ ನಡೀತವೆ ಮತ್ತು ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಫಿಲಮ್ಲೇ ನೋಡಬೇಕು. ಮತ್ತು ಈ ಮೂವಿಗೆ ಸ್ಟೋರಿ ಅಂತೂ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳಬಹುದು. ನಾವು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮಲಯಾಳಂನಲ್ಲಿ. ಹಾಗೆಯೇ ಈ ಮೂವಿಯ ಸ್ಟೋರಿಗೂ ನಿಮಗೆ ಇಷ್ಟವಾದರೆ ಮತ್ತು ಫ್ಯಾಕ್ಟ್ಗಳು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.